ಇದು ಆಸ್ಪತ್ರೆಯೋ ಅಥವಾ ಕಾಮದ ಅಡ್ಡೆಯೋ ಗೊತ್ತಾಗ್ತಾ ಇಲ್ಲ. ರೋಗಿಗಳ ಪಾಲಿನ ದೇವಸ್ಥಾನ ಆಗಬೇಕಾಗಿತ್ತು. ಅಂತಹ ಸ್ಥಳದಲ್ಲಿ ಇದೆಂತಹ ನೀಚ ಕೃತ್ಯ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕೂಡ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ರೀತಿಯಲ್ಲಿ ಇರಬೇಕಾದಂತಹ ಒಂದು ಆಸ್ಪತ್ರೆಯಲ್ಲಿ ಕಾಮದ ಆಟಗಳು ನಡೀತಾ ಇದೆ. ರೋಗಿಗಳ ಪಾಲಿಗೆ ದೇವಸ್ಥಾನನೇ ಅದು ಆಸ್ಪತ್ರೆ, ಆದರೆ ಅಲ್ಲಿ ಇದೆಂತಹ ನೀಚ ಕೃತ್ಯ ಎನ್ನುವಂತಹ ಪ್ರಶ್ನೆ. ಬಿಳಿ ಕೋಟು ಧರಿಸಿದವರ ಹಿಂದೆ ಅಡಗಿದೆಯೇ ಒಂದು ಕರಾಳ ಮುಖವಾಡ ಎನ್ನುವಂತಹ ಪ್ರಶ್ನೆ. ಅಬಲೆಗೆ ರಕ್ಷಣೆ ನೀಡಬೇಕಾದವನೇ ಭಕ್ಷಕನಾಗಿದ್ದು ನ್ಯಾಯಾನ ಅಂತ. ಕೆಲಸದ ಹೆಸರಲ್ಲಿ ಮಹಿಳಾ ಉದ್ಯೋಗಿಯ ಮೇಲೆ ಕಾಮದ ಕಣ್ಣೇಕೆ ಎನ್ನುವಂತಹ ಪ್ರಶ್ನೆ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾಡಿದ್ದೇನು ಹಾಗಾದ್ರೆ? ಅಡ್ಮಿನ್ ಮ್ಯಾನೇಜರ್ ಮೇಲೆ ನಡೆದಿದೆಯೇ ಅಕ್ಷಮ್ಯ ದೌರ್ಜನ್ಯ? ಮೀಟಿಂಗ್ ಹೆಸರಲ್ಲಿ ಹೋಟೆಲ್ ರೂಮಿಗೆ ಕರೆದೊಯ್ದು ನಡೆದಿದ್ದೇನು ಹಾಗಾದ್ರೆ? ಅಲ್ಲಿ ಕೈ ನೋಡಿ ಭವಿಷ್ಯ ಹೇಳ್ತೀನಿ ಎಂದವನ ಅಸಲಿ ಉದ್ದೇಶ ಏನಾಗಿತ್ತು? ಬಲವಂತದ ಅತ್ಯಾಚಾರ ನಡೆಸಿ ಬೆದರಿಕೆ ಹಾಕಿದ್ನ ಆ ರಾಕ್ಷಸ ಹಾಗಾದ್ರೆ ಯಾರವನು? ಇದು ಆಸ್ಪತ್ರೆನಾ ಅಥವಾ ಕಾಮದ ಅಡ್ಡೇನಾ? ತನ್ನ ಕಾಮವನ್ನು ತೀರಿಸಿಕೊಳ್ಳಕ್ಕೆ ಆಸ್ಪತ್ರೆಯನ್ನು ಬಳಸ್ತಾ ಇದ್ದ. ರೋಗಿಗಳು ತಮ್ಮ ರೋಗವನ್ನ ತೊಲಗಿಸಿಕೊಳ್ಳೋಕೆ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇಲ್ಲಿ ಬಿಳಿ ಕೋಟನ್ನು ಧರಿಸಿಕೊಂಡು ಎಲ್ಲ ಜನರು ಒಬ್ಬ ಡಾಕ್ಟರ್ ಅನ್ನ ದೇವರ ಸಮಾನವಾಗಿ ನೋಡ್ತಾರೆ. ಯಾಕಂದ್ರೆ ಅವ್ರಿಗೇನೇ ಕಾಯಿಲೆಗಳು ಬಂದರೂ ಕೂಡ ದೇವಸ್ಥಾನದ ಮುಖ ಮಾಡೋದಕ್ಕಿಂತ ಜಾಸ್ತಿ ಆಸ್ಪತ್ರೆಗೇನೆ ಹೋಗ್ತಾರೆ, ಅವರ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಆದರೆ ಇಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ವ್ಯಕ್ತಿ ಲೈಂಗಿಕ ದೌರ್ಜನ್ಯವನ್ನು, ಅದು ಕೂಡ ಅತ್ಯಾಚಾರವನ್ನು ಮಾಡಿದ್ದಾನೆ ಎನ್ನುವಂತಹ ಆರೋಪ. ಅಡ್ಮಿನ್ ಮ್ಯಾನೇಜರ್ ಮೇಲೆ ಕಣ್ಣು ಹಾಕಿದ್ದ. ಆಕೆಯನ್ನ ಕೆಲಸದ ವಿಚಾರವಾಗಿ ಒಂದು ಹೋಟೆಲ್ಗೆ ಕರೆದು ನೀಚ ಕೃತ್ಯವನ್ನು ಎಸಗಿದ್ದಾನೆ. ಬೆಂಗಳೂರಿನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಏನಿದೆ, ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ವ್ಯಕ್ತಿ ಈ ರೀತಿಯಾಗ ನಡೆದುಕೊಳ್ಳೋದು. ಆಸ್ಪತ್ರೆಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಬೇರೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾಯ್ತು. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ, ಎಲ್ಲಿದಾನೋ ಗೊತ್ತಿಲ್ಲ. ಆದರೆ ಈತ ಮಾಡಿರುವಂತಹ ಕೃತ್ಯ ಬಯಲಾಗಿದೆ. ಈಗ ಈತನ ಕರಾಳ ಮುಖ ಕಳಚಿ ಬಿದ್ದಿದೆ. ನಿಜಕ್ಕೂ ಕೂಡ ಒಳ್ಳೆಯವನ ರೀತಿ ಮುಖವಾಡವನ್ನು ಹಾಕೊಂಡಂತಹ ವ್ಯಕ್ತಿಯ ಮುಖವಾಡ ನಿಜ ಸ್ವರೂಪ ಎಲ್ಲವೂ ಕೂಡ ಬಯಲಾಗಿದೆ. ಒಬ್ಬ ಅಬಲೆಗೆ ರಕ್ಷಣೆ ಕೊಡಬೇಕು, ಆದರೆ ಈತೆ ಭಕ್ಷಕನಾಕಿ ಒಂದು ವಿಕೃತಿಯನ್ನು ಮೆರೆದಿರುವಂಥದ್ದು. ಕೆಲಸದ ವಿಚಾರವಾಗಿ ಒಂದು ಖಾಸಗಿ ಹೋಟೆಲ್ಗೆ ಕರೆದುಕೊಂಡು ಆ ಉದ್ಯೋಗಿಯ ಮೇಲೆ ಕಾಮದ ಕಣ್ಣನ್ನು ಹಾಕಿ ಜ್ಯೋತಿಷಿಯ ಒಂದು ರೀತಿಯಲ್ಲಿ ಕೈಯನ್ನು ತೋರಿಸು ಅಂತ ಹೇಳಿ ಕರೆದು ಅತ್ಯಾಚಾರವನ್ನು ಎಸಗಿದ್ದಾನೆ ಎನ್ನುವಂತಹ ಆರೋಪ. ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ ಇದು. ಯಾಕಂದ್ರೆ ಒಬ್ಬ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಕೊಂಡು ಒಂದು ಉನ್ನತವಾದ ಹುದ್ದೆ ಮತ್ತೆ ಆ ಹುದ್ದೆಗೆ ಇರುವಂತಹ ಗೌರವ ಎಲ್ಲವನ್ನೂ ಕೂಡ ಕಳೆದಿದ್ದಾನೆ. ಇಲ್ಲಿ ಆಸ್ಪತ್ರೆಗೆ ಹೋಗೋಕ್ಕೂ ಕೂಡ ಜನ ಯೋಚನೆ ಮಾಡ್ತಾರ, ಈಗ ಅಲ್ಲಿ ಕೆಲಸ ಮಾಡಿರುತ್ತಾ ಇರೋರ ಮೇಲೆ ಕಣ್ಣು ಹಾಕಿದ್ದಾನೆ, ನಾಳೆ ಮುಂದೆ ಬರುವಂತಹ ರೋಗಿಗಳ ಮೇಲೆ ಕೂಡ ಕಣ್ಣು ಹಾಕಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ಹಾಕಿದಾನೋ ಏನೋ ಗೊತ್ತಿಲ್ಲ. ಆದರೆ ಈಗ ಗೊತ್ತಾಗಿರುವಂತಹ ವಿಚಾರ ಏನಂತಂದ್ರೆ ಎಲ್ಲವೂ ಕೂಡ ನಿಮ್ಮ ಮುಂದಿದೆ. ಕೇಸ್ ಕೂಡ ಆಗಿದೆ ಈ ವಿಚಾರವಾಗಿ. ಒಂದು ಪ್ರತಿಷ್ಠಿತ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋದನ್ನ ಮರೆತು ತನ್ನ ಕಾಮದಾಸೆಗೆ ಹೆಣ್ಣು ಮಕ್ಕಳನ್ನ ಉಪಯೋಗ ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ಸಂಸ್ಥೆ ಆಗಿರಲಿ, ಆಸ್ಪತ್ರೆ ಅಂತಲ್ಲ, ಎಲ್ಲೇ ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡಬೇಕು ಅದು ಕೊಟ್ಟರೆ ಮಾತ್ರ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಆದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಯ ಮೇಲೆ ಏನು ಕ್ರಮ ಆಗಬೇಕು? ಅಡ್ಮಿನ್ ಮ್ಯಾನೇಜರ್ ಇರ್ತಾರೆ, ಅಲ್ಲಿ ಒಬ್ಬ ಹೆಣ್ಮಗಳು ಕೆಲಸ ಮಾಡ್ತಾ ಇರ್ತಾಳೆ, ಏನೋ ಮೀಟಿಂಗ್ ಇದೆ, ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಕರೆಯೋದು, ಅವರನ್ನ ತನ್ನ ಆಸೆಗೆ ಬಳಸ್ಕೊಳ್ಳೋದು, ತನ್ನ ಕಾಮವನ್ನು ತೀರಿಸ್ಕೊಳ್ಳೋದು, ಇದೇನು ಮಾಡ್ತಾ ಇದ್ದಾಯ್ತ? ಅನೇಕ ತಿಂಗಳುಗಳಿಂದ ನಡೀತಾ ಇದೆ ಈ ವಿಚಾರ. ಈಗ ಬೆಳಕಿಗೆ ಬಂದಿದೆ ಅಷ್ಟೇ. ಯಾಕಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದಕ್ಕೆ. ಇಲ್ಲ ಅಂದ್ರೆ ಏನೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಸಾಲದಕ್ಕೆ ನಿನ್ನ ಕೈ ನೋಡ್ತೀನಿ, ಭವಿಷ್ಯ ಹೇಳ್ತೀನಿ ಅಂತ ಹತ್ರ ಕರ್ಕೊಳ್ಳೋದು, ಮೈ ಸವರೋದು, ಬೇರೆ ಬೇರೆ ಏನೋ ಮಾತುಗಳನ್ನು ಮಾತನಾಡೋದು, ಇದೆಲ್ಲ ಬೇಕಾಗಿತ್ತ? ಒಬ್ಬ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿಮ್ಮ ಸ್ಥಾನಕ್ಕೆ ಇರುವಂತಹ ಮರ್ಯಾದೆಯನ್ನು ಕಳೆದಿದ್ದೀರಿ ನೀವು. ಅಷ್ಟೇ ಅಲ್ಲ, ಒಂದು ಆಸ್ಪತ್ರೆಯ ಮೇಲೆ ಜನ ಯಾವ ರೀತಿಯಾದ ಭಾವನೆಯನ್ನು ಇಟ್ಟಿರ್ತಾರೆ, ಅಲ್ಲಿರುವಂತಹ ಡಾಕ್ಟರ್ಗಳ ಮೇಲೆ, ಕೆಲಸ ಮಾಡುವಂಥವರ ಮೇಲೆ ಯಾವ ರೀತಿಯ ಒಂದು ಗೌರವವನ್ನು, ಭಾವನೆಯನ್ನು ಇಟ್ಕೊಂಡಿರ್ತಾರೆ, ಅದೆಲ್ಲವನ್ನು ಕೂಡ ಹೋಗೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಇಂತಹ ಕೆಲ ವ್ಯಕ್ತಿಗಳು.
ಫ್ರೀಡಮ್ ಟಿವಿಯಲ್ಲಿ ಎಲ್ಲ ಮಾಹಿತಿ ಲಭ್ಯವಾಗಿದೆ. ಈತ ಮಾಡಿರುವಂತಹ ವಿಚಾರ, ಈತನ ಮೇಲೆ ಬಂದಂತಹ ಕಂಪ್ಲೇಂಟು ಎಲ್ಲವೂ ಕೂಡ ನಮಗೆ ಲಭ್ಯವಾಗಿದೆ. ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನು ನಡೆದುಕೊಳ್ಬೇಕು, ಹೇಗೆ ನಡೆದುಕೊಳ್ಬೇಕು, ಏನು ಅಲ್ಲ. ನೀವು ಉನ್ನತ ಹುದ್ದೆಯಲ್ಲಿದ್ದರೆ ಏನು ಬೇಕಾದರೂ ಮಾಡಬಹುದಾ? ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರೇನು ನಿಮ್ಮ ಆಳುಗಳ, ಅಥವಾ ನೀವು ಹೇಳ್ದಂಗೆ ಕೇಳಬೇಕಾ? ಎಲ್ಲದಕ್ಕೂ ಕೂಡ ಒಂದು ರೀತಿ ನೀತಿ ಇರುತ್ತೆ, ನಿಯಮ ಇರುತ್ತೆ. ನೀವು ಕೂಡ ಒಂದು ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅದರ ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಕಾನೂನಿನ ರೀತಿಯಲ್ಲಿ ಎಲ್ಲರಿಗೂ ಕೂಡ ಶಿಕ್ಷೆ ಬರುತ್ತೆ. ಯಾಕಂದರೆ ಇಂತಹ ಆಸ್ಪತ್ರೆಗಳಿಗೆ ಬರುವಂಥವರಾಗಿರಬಹುದು, ಬೇರೆ ಬೇರೆ ಎಲ್ಲೇ ಆದರೂ ಸರಿ, ಹೆಣ್ಣು ಮಕ್ಕಳ ಜೊತೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ಬೆಂಗಳೂರಿನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಏನಿದೆ, ಅಲ್ಲಿ ಕಾಮದ ನಿರ್ದೇಶಕನ ಆಟ ಕಾಟ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು. ಅದು ಈಗ ಬಯಲಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ರೋಗಿಗಳಿಗೆ ಜೀವ ನೀಡುವಂತಹ ಆಸ್ಪತ್ರೆಯಲ್ಲಿನೇ ನಡೀತಾ ಆಗತ್ತೆ ಘೋರ ಕೃತ್ಯ. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಬ್ಬ ನಿರ್ದೇಶಕನ ಕಾಮದ ಆಟ, ಕಾಮದ ರಾಸಲೀಲೆ ಎಲ್ಲವೂ ಕೂಡ ಈಗ ಬಯಲಾಗಿದೆ. ಯಾಕಂದ್ರೆ ಈ ವಿಚಾರ ಏನಿದೆ, ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಅಂತಹ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ರೋಗಿಗಳಿಗೆ ಜೀವನ ಎಲ್ಲವನ್ನೂ ನೀಡುತ್ತೆ ಆಸ್ಪತ್ರೆ, ಆದ್ರೆ ಅಲ್ಲಿ ಇಂತಹ ಘೋರ ಕೃತ್ಯಗಳು ನಡೀತಾ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಈ ವಿಚಾರ ಹೊರಗೆ ಬಂದಿದೆ. ಒಬ್ಬ ಮಹಿಳೆಯನ್ನ ಕೆಲಸದ ವಿಚಾರವಾಗಿ ಹೋಟೆಲ್ಗೆ ಕರೆಸಿಕೊಂಡು ಬಲವಂತವಾಗಿ ಅತ್ಯಾಚಾರ ಮಾಡಿರುವಂಥದ್ದು. ಒಂದು ವೇಳೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಸಾಯಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಕೆಲಸದಿಂದಾನೇ ತೆಗೆದಾಕ್ತೀನಿ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇರುವಂಥದ್ದು. ನಿರ್ದೇಶಕನ ಟಾರ್ಚರನ್ನು ತಾಳಕ್ಕಾಗದೆ ಆ ಯುವತಿ ಕೆಲಸ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೋಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸ್ ಈತನಿಗಾಗಿ ಹುಡುಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಬಹುದೊಡ್ಡ ಪ್ರತಿಷ್ಠಿತವಾದಂತಹ ಒಂದು ಖಾಸಗಿ ಆಸ್ಪತ್ರೆ, ಅಲ್ಲಿ ಸಾಕಷ್ಟು ಜನ ರೋಗಿಗಳು ಬರ್ತಾರೆ. ಅಂಥವರಿಗೆ ಚಿಕಿತ್ಸೆ ಕೊಡಬೇಕು, ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಬೇಕು. ಆದರೆ ಇದ್ಯಾವುದು ಕೂಡ ಆಗ್ತಾ ಇಲ್ಲ. ಇಲ್ಲಿ ಒಂದು ಲೈಂಗಿಕ, ಅದು ಕೂಡ ಘೋರವಾದಂತಹ ದೌರ್ಜನ್ಯ ನಡೆದಿದೆ. ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ, ಆ ಆಸ್ಪತ್ರೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ನ ಅಸಲಿ ಮುಖವಾಡ ಬಯಲಾಗಿದೆ. ನಿಜಕ್ಕೂ ಕೂಡ ಈ ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ, ಅದು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದೆ. ಆದರೆ ಇದರಲ್ಲಿ ಇಂತಹ ಒಂದು ವಿಚಾರ ನಡೀತಾ ಇತ್ತಾ? ಇಂತಹ ಒಂದು ಕಾಮುಕ ನಿರ್ದೇಶಕ ಇದ್ದ. ಅಲ್ಲಿರುವಂತಹ ನಿರ್ದೇಶಕ ಆಗಿರುವಂತಹ ತ್ರಿವಿಕ್ರಮ್ ರಾವ್ ನೀವು ಗಮನಿಸ್ತಾ ಇದ್ರಿ ಈತ ಫೋಟೋದಲ್ಲಿ. ಆತನೇ ಈ ಕಾಮುಕ ಡೈರೆಕ್ಟರ್, ಈ ನಿರ್ದೇಶಕ ಏನಿದ್ದಾನೆ ತ್ರಿವಿಕ್ರಮ್ ರಾವ್ ಏನಿದ್ದಾನೆ, ಆತನ ವಿರುದ್ಧ ಮಹಿಳಾ ಉದ್ಯೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆಯ ಮೇಲೆ ಆಗಿರುವಂತಹ ಒಂದು ದೌರ್ಜನ್ಯದ ವಿಚಾರವಾಗಿ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಗೌರವ ಕೊಡಬೇಕು ಎನ್ನುವಂತಹ ಒಂದು ಕನಿಷ್ಠ ಮಾನ ಮರ್ಯಾದೆ ಇಲ್ಲದಂತಹ ವ್ಯಕ್ತಿ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ ದೌರ್ಜನ್ಯ ಸಿಗ್ತಾನೆ ಅಂತ ನೋಡಿ. ಕೆಲಸದ ವಿಚಾರವಾಗಿ ಕೆಲಸಕ್ಕೆ ಸೇರಿದಂತಹ 2 ತಿಂಗಳಿಗೆ ಈತ ಅಡ್ಮಿನ್ ಮ್ಯಾನೇಜರ್ ಮೇಲೆ ಕಣ್ಣಾಕಿರ್ತಾನೆ. ತನ್ನ ಕಾಮದ ಕಣ್ಣನ್ನ ಮೀಟಿಂಗ್ ಹೆಸರಲ್ಲಿ ಪದೇ ಪದೇ ಹೋಟೆಲ್ಗೆ ಕರೆಸಿಕೊಳ್ಳೋದು, ಅತ್ಯಾಚಾರವನ್ನು ಎಸಗೋದು, ಈ ರೀತಿಯಾದಂತಹ ಆರೋಪ ಈತನ ಮೇಲೆ ಕೇಳಿ ಬಂದಿದೆ. ಅಷ್ಟೇ ಅಲ್ಲ ನೋಡಿ, ಈತ ಪದೇ ಪದೇ ಈತನ ಕ್ಯಾಬಿನ್ಗೆ ಕರೆಸ್ಕೊಳ್ತಾನೆ, ಅನುಚಿತವಾಗಿ ವರ್ತನೆಯನ್ನು ಮಾಡ್ತಾನೆ, ಬೇರೆ ಬೇರೆ ಮಾತುಗಳನ್ನು ಆಡ್ತಾನೆ. ಆ ಮಾತುಗಳನ್ನ ಕೇಳೋಕೆ ಕೂಡ ಆಗಲ್ಲ. ಅಲ್ಲ ಸ್ವಾಮಿ, ಅವರು ಕೆಲಸ ಮಾಡೋಕೆ ಬಂದಿರ್ತಾರೆ, ಅವ್ರ ಮನೇಲಿ ಏನು ಕಷ್ಟ ಇರುತ್ತೋ ಗೊತ್ತಿಲ್ಲ. ಹಂಗೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡ್ಬೇಕನ್ನೋದು ಗೊತ್ತಾಗಲ್ವಾ? ನಿಮ್ಮ ಆಸೆಗೆ, ನಿಮ್ಮ ಕಾಮದ ಆಸೆಗೆ ಅಥವಾ ನಿಮ್ಮ ಕಾಮದ ಕಣ್ಣಿಗೆ ಅವರು ಕಂಡಾಗ ಸುಮ್ಮನೆ ಇರೋಕ್ಕಾಗಲ್ವಾ ನಿಮಗೆ? ಪದೇ ಪದೇ ಕ್ಯಾಬಿನ್ಗೆ ಕರೆಸ್ಕೊಂಡು ಮಾತನಾಡುವಂತಹ ಅಗತ್ಯ ಏನಿದೆ? ಏನು ಕೆಲಸ ಮಾಡ್ಬೇಕು ಅದನ್ನು ಹೇಳಿದ್ರೆ ಸಾಕಲ್ವಾ? ಅಥವಾ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರೋದಿಲ್ವಾ, ನಿಮಗೆ ಮಕ್ಕಳು ಇರೋದಿಲ್ವಾ, ನಿಮಗೆ ಹೆಂಡತಿ ಇರೋದಿಲ್ವಾ? ಅದು ಕೂಡ ಗಮನಕ್ಕೆ ಬರುತ್ತೆ ಅಲ್ವಾ? ಒಂದು ಸಂಸ್ಥೆಯ ನಿರ್ದೇಶಕರಾಗಿ ನಡೆದುಕೊಳ್ಳುವಂತಹ ರೀತಿನ ಆಯಿತು. ಪದೇ ಪದೇ ಕ್ಯಾಬಿನ್ಗೆ ಕರೆಯುವಂತಹ ಅಗತ್ಯ ಏನಿದೆ? ಡಿಸೆಂಬರ್ನಲ್ಲಿ ಓಬೇರಾಯ್ ಹೋಟೆಲ್ಗೆ ಕರೆಸ್ಕೊಂಡಿರ್ತಾನೆ ಈ ಮಹಾ ವ್ಯಕ್ತಿ. ಅಸಭ್ಯವಾಗಿ ನಡೆದುಕೊಂಡಿರ್ತಾನೆ, ಅನುಚಿತ ವರ್ತನೆಯನ್ನು ಮಾಡಿರ್ತಾನೆ. ಹಸ್ತ ಸಾಮುದ್ರಿಕ ಏನಿದೆ ಅದನ್ನು ನಾನು ನೋಡ್ತೀನಿ ಅಂತ ಹೇಳಿ ನಾಟಕವಾಡ್ತಾ ಹೆಣ್ಣು ಮಕ್ಕಳ ಮೈ ಮುಟ್ಟುವಂತಹ ಕೆಲಸ ಮಾಡಿದ್ದಾನೆ ಈ ನಾಚಿಕೆ ಕೇಟಿನ ನಿರ್ದೇಶಕ. ನಿಜಕ್ಕೂ ಕೂಡ ಇದನ್ನು ಉಗಿಬೇಕೋ ಬೈಬೇಕೋ ಗೊತ್ತಿಲ್ಲ. ಆದರೆ ಹೆಣ್ಣು ಮಕ್ಕಳ ಜೊತೆ ಯಾವನೇ ಆಗಿರಲಿ, ಅವನು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳದೇ ಇದ್ದಾಗ ಬೈಬೇಕಾಗುತ್ತೆ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ಚೆನ್ನಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ಗೌರವವಾಗಿ ಅವ್ರ ಪಾಡಿಗೆ ಅವರು ಕೆಲಸ ಮಾಡಿಕೊಳ್ಳುವಂತಹ ಹೆಣ್ಣು ಮಕ್ಕಳ ತಂಟೆಗೆ ಯಾವನೇ ಬಂದರೂ ಸರಿ, ಯಾವುದೇ ಸಂಸ್ಥೆಯಲ್ಲಾದರೂ ಸರಿ,
ಅದರ ವಿರುದ್ಧ ಯಾವ ವ್ಯಕ್ತಿ ಮಾತನಾಡ್ತಾನೋ ಅವನ್ನು ನಾವು ಶಬಾಷ್ ಅನ್ಬೇಕಾಗುತ್ತೆ. ಡಿಸೆಂಬರ್ 23ರಲ್ಲಿ MG ರೋಡ್ ರಸ್ತೆಯಲ್ಲಿರುವಂತಹ ಒಂದು ಹೋಟೆಲ್ ರೂಮಿಗೆ ಬಲವಂತವಾಗಿ ಕರೆಸ್ಕೊಂಡು ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತಹ ಆರೋಪ ಈತನ ಮೇಲಿದೆ. ಈ ವಿಚಾರವನ್ನು ಯಾರಿಗಾದ್ರೂ ಹೇಳಿದ್ರೆ ನಾನು ನಿನ್ನ ಕೆಲಸದಿಂದ ತೆಗೆದುಹಾಕ್ತೀನಿ, ನಿನಗೆ ಬೇರೆ ಇನ್ನೊಂದೋ ಮತ್ತೊಂದು ಏನೋ ಮಾಡ್ತೀನಿ ಅಂತ ಬೆದರಿಸೋದು ಬೇರೆ. ನೀನು ಮಾಡಿರುವಂಥದ್ದೇ ಒಂದು ನೀಚ ಕೆಲಸ. ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಅದರ ನಿರ್ದೇಶಕನಾಗಿ ನಡ್ಕೊಳ್ಳುವಂತಹ ರೀತಿನ ಇನ್ನು ಈ ರೀತಿಯಾಗಿ ಏನು ಈ ನಿರ್ದೇಶಕ ಟಾರ್ಚರ್ ಕೊಡ್ತಾ ಇದ್ದ ತ್ರಿವಿಕ್ರಮ್ ರಾವ್, ಆತನ ಟಾರ್ಚರನ್ನು ತಾಳೋಕ್ಕಾಗ್ದೇನೆ ಪಾಪ ಆ ಯುವತೆ ಕೆಲಸವನ್ನೇ ಬಿಟ್ಟುಬಿಡ್ತಾಳೆ. ಆ ಸಂತ್ರಸ್ತೆ ರಾಜೀನಾಮೆಯನ್ನು ಕೊಡ್ತಾಳೆ. ಈ ವಿಚಾರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಈ ವ್ಯಕ್ತಿಗಾಗಿ ಹುಡುಕ್ತಾ ಇದ್ದಾರೆ. ಇಂತಹ ವಿಚಾರಗಳು ಪದೇ ಪದೇ ಕೇಳಿ ಬರ್ತಾ ಇವೆ ನೋಡಿ. ಈ ಮಲ್ಟಿ ಸ್ಪೆಷಾಲಿಟಿ ಅಥವಾ ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಈ ವಿಚಾರದಲ್ಲಿ ಮಾತ್ರ ಈ ರೀತಿಯಾಗಿ ನಡೀತಾ ಇದೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಎಷ್ಟೋ ಕಂಪನಿಗಳಲ್ಲಿ ಇದೇ ರೀತಿಯಾದಂತಹ ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ ಹೆಣ್ಮಕ್ಳು, ಆದರೆ ಹೊರಗಡೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿರುವಂತಹ ಮೇಲಿರುವಂತಹ ಅವರ ಅಧಿಕಾರಿಗಳಾಗಿರ್ಬೋದು, ಆಫೀಸರ್ಗಳಾಗಿರ್ಬೋದು ಇದೇ ರೀತಿಯ ಕಿರುಕುಳಗನ್ನು ಕೆಲವರು ಡೈರೆಕ್ಟ್ ಆಗಿ, ಇನ್ನು ಕೆಲವರು ಇಂಡೈರೆಕ್ಟ್ ಆಗಿ ಆ ಹೆಣ್ಣು ಮಕ್ಕಳು ಕೇಳೋಕೆ ಕೂಡ ಆಗೋದಿಲ್ಲ ಅಂತಹ ಪದ ಬಳಕೆಯನ್ನು ಮಾಡ್ತಾರೆ. ಇವರಿಗೇನು ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ವಾ? ಪದೇ ಪದೇ ಕ್ಯಾಬಿನಿಗೆ ಕರೆಸ್ಕೊಳ್ತಾರೆ, ಮೀಟಿಂಗ್ ಅಂತ ಹೇಳಿ ಹೋಟೆಲಿಗೆ ಕರೆಸ್ಕೊಳ್ತಾರೆ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಮಾತುಗಳನ್ನು ಆಡ್ತಾರೆ. ಮರಳು ಮಾಡುವಂತಹ ಮಾತುಗಳು, ಇಲ್ಲಾಂದರೆ ಅವರು ಹೇಳಿದಂಗೆ ಕೇಳಿಲ್ಲ ಅಂತಂದರೆ ಬೇರೆ ರೀತಿಯಾದ ಒಂದು ಟಾರ್ಗೆಟ್ ಮಾಡೋದು. ಈ ರೀತಿಯ ನಾಚಿಕೆಗೇಡಿನ ಕೆಲಸವನ್ನು ಮಾಡೋದಕ್ಕಿಂತ ನೀವೆಲ್ಲಾದರೂ ಬೇರೆ ಕಡೆ ಹೋಗೋದೇ ಬೆಸ್ಟು. ಇಲ್ಲ, ನಿಮ್ಮ ಕೆಲಸಕ್ಕೆ ನೀವು ಲಾಯಕ್ಕಾಗಿರೋದಿಲ್ಲ, ಇರ್ತೀರಾ, ನ್ಯಾಯವಾಗಿ ನಡೆದುಕೊಳ್ಬೇಕು, ಇಲ್ಲ ಅಂತಂದರೆ ಬಿಟ್ಟು ಹೋಗಬೇಕು. ಬೇರೆಯವರ ಹೆಣ್ಣು ಮಕ್ಕಳ ವಿಚಾರವಾಗಿ ಬೇರೆಯವರ ಮನೆಯವರ ಹೆಣ್ಣು ಮಕ್ಕಳನ್ನು ನೀಚಾಗಿ ನೋಡುವಂತಹ ಇಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಾದಂತಹ ಶಿಕ್ಷೆ ಆಗಬೇಕು. ಬ್ರೈನ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಿದೆ ಇದು ಬೆಂಗಳೂರಿನಲ್ಲಿರುವಂಥ ಒಂದು ಹೆಸರಾಂತ ಹಾಸ್ಪಿಟಲ್, ಎಲ್ಲಿರುವಂತಹ ನಿರ್ದೇಶಕ ಮಾಡಿರುವಂತಹ ಈ ಒಂದು ಕೃತ್ಯದಿಂದ ಆ ಇಡೀ ಆಸ್ಪತ್ರೆಯ ಮೇಲೇನೆ ಈ ಒಂದು ವಿಚಾರ ಪರಿಣಾಮ ಬೀರುತ್ತೆ. ಅಲ್ಲಿಗೆ ಬರುವಂತಹ ಜನರು ಕೂಡ ಯೋಚನೆ ಮಾಡ್ತಾರೆ, ಏನಪ್ಪ ಇಲ್ಲಿ ಇಂತಹ ವ್ಯಕ್ತಿ ಇದ್ದಾನೆ, ಇಂತಹ ಕಾಮುಕ ಇದ್ದಾನೆ, ಬಂದಂತಹ ಹೆಣ್ಮಕ್ಳನ್ನ ಎಲ್ಲರನ್ನೂ ಕೂಡ ಇದೇ ರೀತಿಯಾಗಿ ನೋಡ್ತಾನೆ. ಬರೀ ಅಲ್ಲಿ ಕೆಲಸ ಮಾಡೋರನ್ನ ಮಾತ್ರ ಅಲ್ಲ, ಬಂದಂಥವ್ರನ್ನ ಕೂಡ ಎಲ್ಲರನ್ನೂ ಕೂಡ ನೋಡ್ತಾ ಇರ್ತಾನೆ ಈ ವ್ಯಕ್ತಿ. ನಿಜಕ್ಕೂ ಕೂಡ ಈ ವ್ಯಕ್ತಿಯ ಮೇಲೆ ಕ್ರಮ ಆಗಬೇಕು. ಈಗ ಸದ್ಯಕ್ಕೆ ಈತ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಪೊಲೀಸರು ಈತನ ಹುಡುಕ್ತಾ ಇದ್ದಾರೆ, ಬಲೆಗೆ ಬೀಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈತ ಸಿಕ್ಕರೆ ಆತನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಎಲ್ಲಿ ಹೋಗ್ತಾನೆ, ಸಿಗ್ತಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.